ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋರ್ನಿಂಗ್ ಯೂಟ್ಯೂಬ್ ಚಾನಲ್. ಸೊ ಸಾಯಂಕಾಲ ಅರೌಂಡ್ ಒಂದು 5 o'clock ಆಗಿದೆ. ನಾನು ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಹಾಗೆ ಇವತ್ತು ಏನು ಸ್ಪೆಷಲ್, ನಾವೆಲ್ಲಿ ಹೋಗ್ತಿದ್ದೀರಿ ಅಂದರೆ ಇವತ್ತು ಷಷ್ಠಿ. ಅದಕ್ಕೋಸ್ಕರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಹಾಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಹಾಗೆ ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಡ್ಯಾಡಿನೂ ನಮ್ಮ ಜೊತೆ ಬರ್ತಿದ್ದಾರೆ ದೇವಸ್ಥಾನಕ್ಕೆ. ಹಾಗೆ ಇವತ್ತು ನಮ್ಮ ಮಾಮ ಜೊತೆ ಆಟೋದಲ್ಲಿ ಹೋಗ್ತಿರೋದು. ಅದಕ್ಕೆ ಟ್ರೆಡಿಷ್ನಲ್ಗೆ ರೆಡಿ ಆಗಿದ್ದೀನಿ. ಇವತ್ತು ನನ್ನ ಔಟ್ಫಿಟ್ ಇದು. ಸಾಯಂಕಾಲ ಮನೆ ಬಿಡೋ ಅಷ್ಟೊತ್ತಿಗೆ ಒಂದು 6 ಆಗಿತ್ತು. ಹಾಗೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿರೋದು. ಫಸ್ಟ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇಂದ್ರಾನಗರಲ್ಲಿ ಹೋಗ್ತಿರೋದು. ಹಾಗೆ ವೆದರ್ ಅಂತೂ ಸಕ್ಕತ್ತಾಗಿತ್ತು, ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ. ಹಾಗೆ ಸನ್ಸೆಟ್ ಆಗ್ತಿದೆ, ಚೆನ್ನಾಗಿತ್ತು ಇವತ್ತು ಕ್ಲೈಮೇಟು. ಹಾಗೆ ಮೋಡ ಎಲ್ಲ ಸಕ್ಕತ್ತಾಗಿತ್ತು ನೋಡೋದಕ್ಕೆ. ಹಾಗೆ ಇವತ್ತು ಆಟೋಲ್ಲಿ ಹೋಗ್ತಿರೋದು ನಮ್ಮ ಮಾಮ ಜೊತೆ. ನಾನು ಮುಂದೆ ಕೂತಿದ್ದೆ, ನಮ್ಮ ಮಮ್ಮಿ, ನಮ್ಮ ತಂಗಿ, ನಮ್ಮ ಡ್ಯಾಡಿ ಹಿಂದೆ ಕೂತಿದ್ರು. ಹಾಗೆ ಇಂದ್ರಾನಗರಲ್ಲಿ ಇದೆ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ ಅಂತೆ ಇದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಪಕ್ಕದಲ್ಲೇನೆ ಆಂಜನೇಯ ಸ್ವಾಮಿ. ಹಾಗೆ ಇದು ಬಾವಿ ಇದೆ, ಸಖತ್ ಆಳ ಇದೆ, ದೊಡ್ಡದು ಬಾವಿ ಇದೆ ಇದು. ನೀರಿದೆ, ಜಾಸ್ತಿ ಇದೆ ನೀರು. ಹಾಗೆ ಕತ್ಲಾಗಿದೆಯಲ್ವಾ, ಅದು ಕಾಣಿಸ್ತಾ ಇಲ್ಲ. ಹಾಗೆ ಆಳನೂ ಇದೆ ತುಂಬ. ಇದು ಎಂಟ್ರೆನ್ಸ್. ಹಾಗೆ ಚಿಕ್ಕದು ದೇವಸ್ಥಾನ, ಆದರೆ ಚೆನ್ನಾಗಿ ಶಾಂತಿಯಾಗಿ ಪೀಸ್ ಆಗಿತ್ತು. ಹಾಗೆ ಪ್ರಸಾದನೂ ಕೊಟ್ರಿ, ತಿನ್ಬಿಟ್ಟು ಇವಾಗ ಹೋಗ್ತಿದ್ದೀರಿ ವಾಪಸ್ಸು. ಹಾಗೆ ಇವಾಗ ಹೋಗ್ತಿರೋದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಅಂದರೆ ಮುರುಘಾ ದೇವಸ್ಥಾನಕ್ಕೆ. ಇದೇ ಎಂಟ್ರೆನ್ಸ್ ನೋಡಿ. ಹಾಗೆ ನನ್ನ ಬರ್ಡೇ ವ್ಲಾಗಲ್ಲೂ ನಾವು ಇಲ್ಲಿ ಬಂದಿದ್ರಿ. ನಾನು ನಮ್ಮ ಮಮ್ಮಿ ಅಷ್ಟೇ ಬಂದಿದ್ದು. ನಮ್ಮ ಡ್ಯಾಡಿ ನಮ್ಮ ತಂಗಿ ನೋಡಿದ್ದಿಲ್ಲ ಅಂತ ಇಲ್ಲಿಗೆ ಬಂದಿದ್ರಿ. ಅಲ್ಲಿ ನಮ್ಮ ಮಮ್ಮಿ ದೀಪ ಇಸ್ಕೊತಿದ್ದಾರೆ, ದೀಪ ಅನಿಸೋದಕ್ಕೆ. ಹಾಗೆ ಇಲ್ಲೂ ಸಖತ್ ಜನ ಇದ್ರು. ಮುರುಘಾ ದೇವಸ್ಥಾನ ಎಲ್ಲ ಷಷ್ಠಿ ಆಗಿತ್ತು, ಅದಕ್ಕೆ ಸಖತ್ ಜನ ಬಂದಿದ್ರು. ಹಾಗೆ ದೀಪ ಇಟ್ಕೊಂಡು ಹೋಗ್ತಾ ಇದ್ರು. ನೋಡ್ರಿ ಎಷ್ಟು ಜನ ಇದೆ, ದೇವಸ್ಥಾನನೇ ರೌಂಡ್ ಬಂದ್ಬಿಡುತ್ತೆ, ಅಷ್ಟು ಜನ ಇದ್ರು, ಸಖತ್ ಜನ ಇದ್ರು. ಹಾಗೆ ಈ ಕಡೆ ಇದೆ ಮೈನ್ ಗೋಪುರ ಎಂಟ್ರೆನ್ಸು. ಹಾಗೆ ನೋಡಿ ಎಷ್ಟು ಜನ ಇದ್ದಾರೆ. ದೀಪ ಎಲ್ಲ ಹಂಚ್ಬಿಟ್ಟು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಿ. ಹಾಗೆ ಷಷ್ಠಿ ಆಗಿದ್ದ ಕಾರಣ ಬ್ಯಾನರಲ್ಲಿ ದೇವ್ರ ಫೋಟೋ ಹಾಕಿ ಕಂಬಕ್ಕೆ ಕಟ್ಟಿದ್ರು ಬ್ಯಾನರ್ದು. ಹಾಗೆ ಬೆಳಿಗ್ಗೆ ಏನೋ ತೇರು ಎಳ್ದಿದ್ರು, ಅದರೊಳಗಡೆ ದೇವ್ರು ಇಕ್ಕಿದ್ರಲ್ವ, ಅದನ್ನ ಇವಾಗ ವಾಪಸ್ ದೇವಸ್ಥಾನ ಒಳಗಡೆ ಎತ್ಕೊಬರ್ತಿದ್ರು. ಅದಕ್ಕೆ ಜಾಸ್ತಿ ಜನ ಇದ್ದಾರೆ. ಹಾಗೆ ಆಚೆ ತೇರೆಲ್ಲ ಇಕ್ಕಿದ್ರು, ಬೆಳಗ್ಗೆ ಎಳ್ದಿರೋದೆಲ್ಲ ಇದೆ ನೋಡಿ. ತೇರು ಏನು ಎಳ್ದಿದ್ರೇನೋ ಬೆಳಗ್ಗೆನೋ ಮಧ್ಯಾಹ್ನನೋ ಗೊತ್ತಿಲ್ಲ. ಬಟ್ ನಾವು ಸಾಯಂಕಾಲ ಹೋಗೋಷ್ಟೊತ್ತಿಗೆ ದೇವ್ರನ್ನ ವಾಪಸ್ ದೇವಸ್ಥಾನಕ್ಕೆ ಎತ್ಕೊಬಂದ್ಬಿಟ್ಟಿದ್ರು. ಹಾಗೆ ಅವಾಗೆ ಒಳಗಡೆಯಿಂದ ತೋರಿಸ್ನಲ್ಲ, ಅದೇ ಎಂಟ್ರೆನ್ಸ್ ಗೋಪುರ. ಹಾಗೆ ಇಲ್ಲಿ ಫುಲ್ಲು ನವಗ್ರಹ ಕಲ್ಲುಗಳೆಲ್ಲ ಇದೆ. ಹಾಗೆ ದೇವಸ್ಥಾನ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ ಇದೆ. ಹಾಗೆ ಡೀಟೇಲ್ ಆಗಿ ನನ್ನ ಬರ್ಡೇ ಲಾಗಲ್ಲೆಲ್ಲ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ಇವಾಗ ಆಚೆ ವಾಪಸ್ ಹೋಗ್ತಿದ್ದೀರಿ ಪಾರ್ಕಿಂಗ್ ಏರಿಯಾದಕ್ಕೆ. ಆಟೋ ನಮ್ಮಮ್ಮ ಪಾರ್ಕ್ ಮಾಡಿದ್ರಲ್ಲ ಅಲ್ಲಿ. ಹಾಗೆ ಇಲ್ಲಿ ದೊಡ್ಡದು ಮುರುಘಾ ದೇವ್ರ ಸ್ಟ್ಯಾಚ್ಯೂ ಇದೆ, ಕತ್ಲಲ್ವ ಕಾಣಿಸ್ತಾ ಇಲ್ಲ. ಹಾಗೆ ಕಲ್ಯಾಣಿನೂ ಇದೆ. ನನ್ನ ಬರ್ಡೇ ಲಾಗಲ್ಲಿ ನಾವು ಇಲ್ಲಿ ಬಂದೇ ಇದ್ದಿಲ್ಲ, ಮರ್ತೋಗಿಬಿಟ್ಟಿದ್ರಿ ಬರೋದಕ್ಕೆ. ಬಟ್ ಇವಾಗ ನೋಡ್ರೆ ಕತ್ಲು ಕಾಣಿಸ್ತಾನೆ ಇಲ್ಲ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರೇ ಆಗ್ತಿಲ್ಲ. ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀರಿ. ಸೊ ಹಿಂದೆ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ತಂಗಿ ಆಸ್ ಯೂಶುವಲ್ ಹಿಂದೆ ಕೂತಿದ್ದಾರೆ. ನಾನು ಮುಂದೆನೇ ಕೂತಿದ್ದೀನಿ ನಮ್ಮ ಮಾಮ ಜೊತೆ. ಹಾಗೆ ಇವಾಗ ಟಿನ್ ಫ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ. ಹಾಗೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು ಇಂದಿರಾನಗರಲ್ಲೆಲ್ಲ. ನಮ್ಮಮ್ಮ ಶಾರ್ಟ್ ಕಟ್ ರೋಡಲ್ಲಿ ಹೇಗೋ ಬಂದ್ರಿ, ರೀಚ್ ಆದ್ರಿ. ಅರೌಂಡ್ 7 ಏನೋ ಆಗಿತ್ತು. ನಾವು ಟ್ರೈನ್ ಫ್ಯಾಕ್ಟ್ರಿ ಅಷ್ಟು ಬರೋ ಅಷ್ಟೊತ್ತಿಗೆ 7-8 ಆಗಿತ್ತು. ಸೊ ಪಾನಿಪುರಿ ತಿನ್ನೋಣ ಅಂತ ದೇವಸಂದ್ರಕ್ಕೆ ಹೋದ್ರಿ. ಹಾಗೆ ರೋಡಲ್ಲಿ ಗಣೇಶ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇದೆ, ಕೇರಳದಲ್ಲೇನೆ ಅದೂ. ಹಾಗೆ ಅಂಗಡಿಗೆ ಬಂತು, ನಾನು ಬೇಲ್ಪುರಿ ತಿಂದೆ, ಮತ್ತು ಮಿಕ್ಕಿರೋರೆಲ್ಲರೂ ಮಸಾಲೆ ಪುರಿ ತಿಂದರು. ತಿಂದ್ಬಿಟ್ಟು ಇವಾಗ ವಾಪಸ್ ನಾವು ಮನೆಗೆ ಬರ್ತಾ ಇದ್ದೀರಿ. ಅರೌಂಡ್ 8:30 ಆಗಿತ್ತು ನಾವು ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ. ವಾಪಸ್ ಮನೆಗೆ ಬಂದ್ರಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್